ವೀಕ್ಷಕರೇ, ಈ ಹೋಟೆಲ್ ಮಾಲೀಕನ ದರ್ಪವನ್ನ ಒಮ್ಮೆ ನೋಡಿ. ಚಿಕ್ಕಬಳ್ಳಾಪುರದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಜನರ ಸಂಚಾರಕ್ಕೆ ಅಂತ ನಿರ್ಮಿಸಿರುವ ಪಾದಚಾರಿ ಮಾರ್ಗದಲ್ಲಿ ರಾಜಾರೋಷವಾಗಿ ಟೇಬಲ್ ಹಾಕಿ ಬರುವ ಗ್ರಾಹಕರಿಗೆ ಅದೇ ಟೇಬಲ್ ಮೇಲೆ ಊಟ ತಿಂಡಿ ಬಡಿಸುತ್ತಿದ್ದಾನೆ. ಪೊಲೀಸರು ಬಂದು ಫುಟ್ಪಾತ್ ಮೇಲೆ ಈ ಟೇಬಲ್ ತೆರವು ಮಾಡುವಂತೆ ಸೂಚನೆ ನೀಡಿದರೆ ಪೊಲೀಸರ ಮೇಲೆಯೇ ದರ್ಪ ತೋರ್ತಿದ್ದಾನೆ. ಅಲ್ಲದೆ ಅದಕ್ಕೆ ಬಾಡಿಗೆಯನ್ನು ನಗರಸಭೆಗೆ ನೀಡ್ತಿರೋದಾಗಿ ಆವಾಜ್ ಹಾಕ್ತಿದ್ದಾನೆ. ಹಾಗಾದ್ರೆ ಫುಟ್ಪಾತ್ ಒತ್ತುವರಿ ಮಾಡಿಕೊಳ್ಳಲು ನಗರಸಭೆಯವರು ವ್ಯಾಪಾರಿಗಳಿಂದ ಹಣ ಪಡಿತಿದ್ದಾರಾ ಗೊತ್ತಿಲ್ಲ. ಏನಕ್ಕಾಗುತ್ತೆ ಫುಟ್ಪಾತ್ ಆ ಕಡೆಗೆ ಆಗೋದು ಇಲ್ಲವರೆಗೂ ನಮ್ಗೆ ಐತೆ ಪರ್ಮಿಷನ್. ನೀವು ಇಲ್ಲದೆ ಇರೋ ಕಾನೂನು ಹೊಸದಾಗೆಲ್ಲ ಮಾಡಬೇಡಿ ಮೇಡಮ್. ಅಲ್ಲ, ಹೊಸದಾಗ ಬಂದ ಇಲ್ಲದೆ ಇರೋ ಕಾನೂನು ಇಷ್ಟು ವರ್ಷ ಇದ್ರು ಯಾರು ಬಂದಿಲ್ಲ. ಹೋಟೆಲ್ ಮಾಲೀಕ ಪೊಲೀಸರಿಗೆ ಆವಾಜ್ ಹಾಕ್ತಿದ್ದಂತೆ ಅಲ್ಲಿಗೆ ಬಂದಿದ್ದ ಸಂಚಾರಿ ಪಿಎಸ್ಐ ಮಂಜುಳಾ ಕೂಡಲೇ ನಗರಸಭಾಧಿಕಾರಿಗಳಿಗೆ ಕರೆ ಮಾಡಿ ಸ್ಥಳಕ್ಕೆ ಬರುವಂತೆ ಸೂಚನೆ ನೀಡಿದ್ರು. ಇದರಿಂದ ಯದ್ನೋ ಬಿದ್ನೋ ಅಂತ ಸ್ಥಳಕ್ಕೆ ಓಡಿ ಬಂದ ನಗರಸಭಾಧಿಕಾರಿ ಹೋಟೆಲ್ ಮಾಲೀಕನಿಗೆ ವಾರ್ನಿಂಗ್ ನೀಡೋ ಬದಲು ರಿಕ್ವೆಸ್ಟ್ ಮೂಲಕ ಟೇಬಲ್ ಎತ್ತಿ ಹಿಡಿಯುವಂತೆ ಮನವಿ ಮಾಡ್ತಿದ್ದಾರೆ. ಅಂದ್ರೆ ಅಲ್ಲಿ ನಗರಸಭೆಯವರ ಕರಾಮತ್ತು ಏನೋ ಇದೆ ಅನ್ನೋ ಅನುಮಾನ ಎಲ್ಲರನ್ನ ಕಾಡದೇ ಇರದು. ಏನೋ ಸಂಚಾರಕ್ಕಾಗಿ ನಿರ್ಮಾಣ ಮಾಡಿರುವ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡು ತಮ್ಮದೇ ಆಸ್ತಿ ಎನ್ನುವಂತೆ ಟೇಬಲ್ ಹಾಕೊಂಡು ವ್ಯಾಪಾರ ಮಾಡ್ತಿದ್ದು ಅಂತಹ ವ್ಯಾಪಾರಿಗೆ ಖಡಕ್ ವಾರ್ನಿಂಗ್ ನೀಡಬೇಕಿದ್ದ ನಗರಸಭೆ ಅಧಿಕಾರಿ ಹೀಗೆ ಪುಸಲಾಯಿಸ್ತಿರೋದು ಮಾತ್ರ ವಿಪರ್ಯಾಸ. ನೋಡಿದ್ರಲ್ಲ ನಗರಸಭಾ ಅಧಿಕಾರಿಯ ಪೇಚಾಟವನ್ನ. ಹೀಗೆ ಫುಟ್ಪಾತ್ ವ್ಯಾಪಾರಿಗಳೊಂದಿಗೆ ಇಷ್ಟು ನಯ ವಿನಯ ತೋರಿಸಲು ಕಾರಣ ಏನು ಎಂಬ ಪ್ರಶ್ನೆಯನ್ನ ಜಿಲ್ಲಾಧಿಕಾರಿಗಳೇ ಈ ಅಧಿಕಾರಿಗೆ ಕೇಳಬೇಕಿದೆ. ಚಿಕ್ಕಬಳ್ಳಾಪುರದ ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಈ ಹೋಟೆಲ್ ಪಾದಚಾರಿ ಮಾರ್ಗವನ್ನ ಸಂಪೂರ್ಣವಾಗಿ ಒತ್ತುವರಿ ಮಾಡಿಕೊಂಡಿದ್ರೂ ಖಡಕ್ ವಾರ್ನಿಂಗ್ ನೀಡಲು ಸಾಧ್ಯವಾಗದ ಈ ನಗರಸಭಾ ಅಧಿಕಾರಿಗಳಿಂದ ನಗರದ ಸ್ವಚ್ಛತೆ ಮತ್ತು ಒತ್ತುವರಿ ತೆರವು ನಿರೀಕ್ಷೆ ಮಾಡಲು ಸಾಧ್ಯವೇ? ಇಂತಹ ಹೋಟೆಲ್ ಮಾಲೀಕರಿಗೆ ಕೇವಲ ದಂಡ ವಿಧಿಸಿದ್ರೆ ಸಾಲದು, ಕೂಡಲೇ ಇವರ ಪರವಾನಗಿ ರದ್ದುಪಡಿಸುವ ಕೆಲಸ ಆಗಬೇಕು ಅಂತ ನಾಗರಿಕರು ಆಗ್ರಹಿಸಿದ್ದಾರೆ. ಇನ್ನು ಇಲ್ಲಿ ನೋಡಿ, ಇದು ನಗರದ ಖಾಸಗಿ ಬಸ್ ನಿಲ್ದಾಣವೇ? ಅಂಗಡಿಯ ಶೋಕೇಸ್ ಅಂಗಡಿ ಬಿಟ್ಟು ಫುಟ್ಪಾತ್ ಎಷ್ಟು ಆವರಿಸಿಕೊಂಡಿದೆ, ಅದರ ಆಚೆ ನೀರಿನ ಬಾಟಲ್ಗಳು ಎಷ್ಟು ಜಾಗ ಆಕ್ರಮಿಸಿಕೊಂಡಿವೆ ಎಂಬುದನ್ನು ನೋಡಿ. ಈ ಅಂಗಡಿಗೆ ಮಾತ್ರ ಪೊಲೀಸರು ವಾರ್ನಿಂಗ್ ನೀಡ್ತಿದ್ದಂತೆ ಅದನ್ನು ಒಳಗೆ ಸರಿಸುವ ಕೆಲಸ ಮಾಡಿದ್ರು. ಆದರೆ ಪೊಲೀಸರು ಅತ್ತ ಹೋಗ್ತಿದ್ದಂತೆ ಮತ್ತೆ ಫುಟ್ಪಾತ್ ಮೇಲೆ ಶೋಕೇಸ್ ಸ್ಥಾಪಿತವಾಗಿತ್ತು. ಅದನ್ನು ನೋಡಲು ಮತ್ತೆ ಪೊಲೀಸರು ಅತ್ತ ಬರಲೇ ಇಲ್ಲ. ಹಾಗಾಗಿ ಎಂದಿನಂತೆ ಅಂಗಡಿ ಮಾಲೀಕ ವ್ಯಾಪಾರ ಮುಂದುವರಿಸ್ದ. ಇನ್ನು ಇಲ್ಲಿ ನೋಡಿ, ಸಂತೆಯಲ್ಲಿ ರಾಶಿ ಹಾಕಿದಂತೆ ತರಕಾರಿಯನ್ನು ರಸ್ತೆ ಫುಟ್ಪಾತ್ ಯಾವುದನ್ನು ನೋಡದೆ ವಿಸ್ತಾರವಾಗಿ ಹರಡ್ಕೊಂಡು ವ್ಯಾಪಾರ ಮಾಡ್ತಿರುವ ತರಕಾರಿ ವ್ಯಾಪಾರಿಯನ್ನು ನೋಡಿ. ಇವರಿಗೆ ಜೀವನಾಧಾರ ಬೀದಿ ವ್ಯಾಪಾರ. ಹಾಗಂತ ಇಡೀ ಬೀದಿ ಇವರಿಗೆ ಬರೆದುಕೊಟ್ಟವರಂತೆ ಫುಟ್ಪಾತ್ ಮತ್ತು ರಸ್ತೆ ಆಕ್ರಮಿಸಿಕೊಂಡು ವ್ಯಾಪಾರ ಮಾಡಲು ಇವರಿಗೆ ಅವಕಾಶ ನೀಡಿದವರು ಯಾರು? ಈ ಪ್ರಶ್ನೆ ಕೇಳೋರೇ ಇಲ್ಲದ ಕಾರಣ ಈವರೆಗೂ ಚಿಕ್ಕಬಳ್ಳಾಪುರದ ಯಾವುದೇ ಮುಖ್ಯ ರಸ್ತೆಯ ಫುಟ್ಪಾತ್ ಜನರು ಸಂಚರಿಸಲು ಕಾಣಸಿಗದ ಸ್ಥಿತಿ ನಿರ್ಮಾಣವಾಗಿದೆ. ಇದು ಬೇರೆ ಕೆಲಸ ಇಲ್ಲದೆ ಕಾರಣಕ್ಕೋ ಏನೋ ಪಾಪ ಸಂಚಾರಿ ಪಿಎಸ್ಐ ಮಂಜುಳಾ ಮೇಡಮ್ ಅವರಿಗೆ ಈ ಫುಟ್ಪಾತ್ ಸಮಸ್ಯೆ ಕಂಡು ಬಿದ್ದಂತಿದೆ. ಸಂಚಾರಿ ಪೊಲೀಸರ ಈ ಒತ್ತುವರಿ ತೆರವು ಎಂಬುದು ಕೇವಲ ಇಂದಿಗೆ ಮಾತ್ರ ಸೀಮಿತ ಎಂಬುದು ಚಿಕ್ಕಬಳ್ಳಾಪುರ ನಾಗರಿಕರ ಬಲವಾದ ವಿಶ್ವಾಸ. ಯಾಕಂದ್ರೆ ಈ ಸಂಚಾರಿ ಪೊಲೀಸರಿಗೆ ಇಂದು ಕಂಡಿರುವ ಸಮಸ್ಯೆ ನಾಳೆ ಸಮಸ್ಯೆಯಾಗಿ ಕಾಣುವುದೇ ಇಲ್ಲ. ಈ ಹಿಂದೆ ಅನೇಕ ಸಮಸ್ಯೆಗಳ ಬಗ್ಗೆ ಇವರು ಮಾಡಿರೋದೇ ಅದು. ಹಾಗಾಗಿ ಈ ಫುಟ್ಪಾತ್ ಒತ್ತುವರಿ ತೆರವು ಅನ್ನೋದು ಇಂದಿಗೆ ಮಾತ್ರ ಸೀಮಿತವಾಗಿದ್ದು ನಾಳೆಯಿಂದ ಯಥಾಸ್ಥಿತಿ ಒತ್ತುವರಿ ಮಾಡಿಕೊಂಡು ವ್ಯಾಪಾರ ಮುಂದುವರಿಯಲಿದೆ.
ಆದರೆ ಪೊಲೀಸರು ಮಾತ್ರ ಅತ್ತ ಕಣ್ಣೆತ್ತಿಯೂ ನೋಡಲ್ಲ ಅಂತ ಪ್ರಜ್ಞಾವಂತರು ಆಡ್ಕೊಳ್ತಿದ್ದಾರೆ. ಒಟ್ನಲ್ಲಿ ಜನರ ಮಾತಿನಂತೆ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಈ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನ ಇಂದಿಗೆ ಮಾತ್ರ ಸೀಮಿತಗೊಳಿಸಿದ್ದಾರಾ ಅಥವಾ ನಿರಂತರವಾಗಿ ಮುಂದುವರಿಸಿ ಪಾದಚಾರಿಗಳ ಸಂಚಾರಕ್ಕೆ ಅನುವು ಮಾಡಿಕೊಡಲಿದ್ದಾರೆ ಎಂಬುದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ನಾವು ಚಿಕ್ಕಬಳ್ಳಾಪುರ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಮಂಜುಳಾ ಅಂತ. ಇವತ್ತು ನಾನು ನನ್ನ ಸಿಬ್ಬಂದಿ ಎಲ್ಲನೂ ಫುಟ್ಪಾತ್ ಮೇಲೆ ಎಲ್ಲ ಫುಟ್ಪಾತಲ್ಲಿ ಅಂಗಡಿಗಳಿಟ್ಕೊಂಡು ವ್ಯಾಪಾರ ಮಾಡಿಕೊಂಡು ಸಾರ್ವಜನಿಕರು ಓಡಾಡೋಕ್ಕೆ ಅನಾನುಕೂಲವಾಗಿರುತ್ತೆ. ಸಾರ್ವಜನಿಕರು ಅದು ಫುಟ್ಪಾತ್ ಎಲ್ಲ ತೆರವುಗೊಳಿಸಬೇಕು ಅಂತ ನನ್ನ ಬಳಿ ಹೇಳಿದ್ದರಿಂದ ಹಾಗೂ ನಮ್ಮ ಮೇಲಾಧಿಕಾರಿಗಳು ಸಹ ಫುಟ್ಪಾತ್ ಅಂಗಡಿಗಳೆಲ್ಲ ತೆರವುಗೊಳಿಸಿ ಸಾರ್ವಜನಿಕರು ಓಡಾಡೋದಕ್ಕೆ ಅನುಕೂಲ ಮಾಡಿಕೊಡಿ ಅಂತ ನನಗೆ ಸೂಚನೆ ನೀಡಿದ್ದರ ಮೇರೆಗೆ ನಾನು ಮತ್ತು ನನ್ನ ಸಿಬ್ಬಂದಿ ಹಾಗೂ ನಗರಸಭೆ ಅಧಿಕಾರಿಯಾದ ಚಲಪತಿ ಸರ್ ಅವ್ರನ್ನ ಕರೆದುಕೊಂಡು ಇವತ್ತು MG ರೋಡು, ಬಾಗೇಪಲ್ಲಿ ರೋಡು, ಕೋರ್ಟ್ ರೋಡು, ಸಿವಿಲ್ ಬಸ್ ಸ್ಟ್ಯಾಂಡು ಟೋಟಲ್ ಫುಟ್ಪಾತಲ್ಲಿ ಯಾರ್ಯಾರು ಅಂಗಡಿಗಳಿಟ್ಟಿದ್ರು ಅವ್ರಿಗೆಲ್ಲ ತೆರವುಗೊಳಿಸಿ ಪಿಟಿ ಕೇಸ್ ಹಾಕಿರುತ್ತೇನೆ. ಅದೇ ರೀತಿ ಕೋಟ್ಪಾ ಸಿಗರೇಟ್ ಸೇದೋರ ವಿರುದ್ಧ ಮತ್ತು ಕೋಟ್ಪಾ ಯಾವುದು ಮದ್ಯಪಾನದ್ರ ಬಗ್ಗೆ ಬೋರ್ಡ್ಗಳಾಗದೇ ಇರೋದು ಮತ್ತು ಗುಟ್ಕಾಗಳು ಅದು ಇದು ಮಾರೋದೆಲ್ಲನೂ ಆ ಅಂಗಡಿಗಳಿಗೆಲ್ಲನೂ ಒಂದು ಕೋಟ್ಪಾ ಕೇಸ್ ಹಾಕಿದ್ದೀನಿ. 50 ಪಿಟಿ ಕೇಸ್ ಹಾಕ್ಕೊಂಡು ಒಂದು 20 ಕೋಟ್ಪಾ ಕೇಸ್ ಹಾಕಿದ್ದೀನಿ ಎಲ್ಲರಿಗೂ. ಮತ್ತು ಈಗ MG ರೋಡಲ್ಲಿ ಬರೀ ಕಲಂಗ್ರಿ ಅಂಗಡಿಗಳು ಇಟ್ಕೊಂಡಿರೋದನ್ನು ತೆರವುಗೊಳಿಸೋದಕ್ಕೋಸ್ಕರ ನಮ್ಮ ನಗರಸಭೆ ಚಲಪತಿ ಸರ್ ಅವ್ರು ಕರ್ಕೊಂಡು ಇವತ್ತೆಲ್ಲ ವಾರ್ನ್ ಮಾಡಿದ್ದೀವಿ. ನಾಳೆ ಎಲ್ಲ ರಿಮೂವ್ ಮಾಡ್ಸೋಕ್ಕೆ ಹೇಳಿದ್ದೀವಿ. ನಾವು ಅವೈಲೇಬಲ್ ಇದ್ದರೆ ಇಲ್ಲಿ ಬಂದೋಬಸ್ತ್ ಏನು ಇಲ್ಲೇ ಇದ್ದರೆ ನಾವು ಮಾಡ್ತೀವಿ. ಆದರೂ ದಿನ ಬಂದು ನಾವು ಪೊಲೀಸರು ಮಾಡೋಕ್ಕಾಗಲ್ಲ. ಅವ್ರಿಗೆ ಒಂದ್ಸಲ ಫೈನ್ ಹಾಕಿ ಅವೇರ್ನೆಸ್ ಕೊಟ್ಟಿದ್ದೀವಿ. ಅದು ಫಾಲೋ ಅಪ್ ಮಾಡೋದು ಅವ್ರ ಸಾರ್ವಜನಿಕರ ಕರ್ತವ್ಯ. ಅದಕ್ಕೋಸ್ಕರ ಸಾರ್ವಜನಿಕರಿಗೆ ವಿನಂತಿಸ್ಕೊಳ್ಳೋದೇನೆಂದರೆ ದಯವಿಟ್ಟು ಯಾರೂ ಸಹ ಫುಟ್ಪಾತ್ ಮೇಲೆ ಅಂಗಡಿಗಳು ಹಾಕೋಬೇಡಿ, ಜನ ಓಡಾಡೋದಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಸಾರ್ವಜನಿಕರಿಗೆ ವಿನಂತಿಸ್ಕೊಳ್ತಾ ಇದ್ದೀವಿ. ಅದೇ ಥರ ಹಾಕಿ ಸೀಸ್ ಮಾಡ್ತೀವಿ. ಫುಟ್ಪಾತ್ ಮೇಲೆ ಏನು ಇಟ್ಟಿದ್ದಾರೋ ಅದನ್ನು ನಗರಸಭೆ ಸಹಕಾರದೊಂದಿಗೆ ಅದನ್ನು ಖಾಲಿ ಮಾಡಿಸ್ತೀವಿ.